ನಮಸ್ಕಾರ ರೀ ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನ ಆಯಿತು ನಾನು ವಿಡಿಯೋನ ಮಾಡದೆ, ಕ್ಷಮೆ ಇರಲಿ. ಇನ್ನು ಮುಂದಿನ ಈ ರೀತಿ ಆಗೋದಿಲ್ಲ. ಪ್ರತಿದಿನ 3 ವಿಡಿಯೋಗಳನ್ನ ಬಿಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬೆಳಗ್ಗೆ 9 ಗಂಟೆಗೆ ಒಂದು ವಿಡಿಯೋ, ಮಧ್ಯಾಹ್ನ 3 ಗಂಟೆಗೆ ಒಂದು ವಿಡಿಯೋ, ಅದೇ ರೀತಿ ಸಂಜೆ 7 ಗಂಟೆಗೆ ಒಂದು ವಿಡಿಯೋ. ತಪ್ಪದೆ ಎಲ್ಲರೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವಗಳನ್ನು ವಿವರಿಸ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಯನ್ನು ನಮಗೆ ಇದೇ ರೀತಿಯಾಗಿ 15 ಅಂಕಕ್ಕೆ ಕೇಳ್ಬೋದು, ಅಂದರೆ ಸಂಪೂರ್ಣವಾಗಿ ಕೇಳ್ಬೋದು, ಅಥವಾ ಸ್ವರೂಪವನ್ನು ವಿವರಿಸಿ ಅಂತ 5 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು, ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳ್ಬೋದು, ಅಥವಾ ಮಹತ್ವವನ್ನು ವಿವರಿಸಿ ಅಂತ ಕೇಳ್ಬೋದು. ಈ ಇಷ್ಟು ಪ್ರಶ್ನೆಗಳಿಗೆ ನಾನು ಇದೊಂದೇ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಹೆಚ್ಚಿನದಾಗಿ ಯಾವ ಒಂದು ವಿಡಿಯೋ ಮೇಲೆ, ಅಂದರೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ, ಯಾವ ಒಂದು ವಿಷಯದ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ: ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವಗಳನ್ನು ವಿವರಿಸಿ. ಈ ಪ್ರಶ್ನೆಗೆ ಪೀಠಿಕೆಯಾಗಿ ತೌಲನಿಕ ವಿಧಾನವು ಮೂಲಕ ಜಗತ್ತಿನ ವಿವಿಧ ಭಾಗಗಳ ರಾಜಕೀಯ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವುದೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯವಾಗಿದೆ. ಇದು ವಿವಿಧ ದೇಶಗಳ ರಾಜಕೀಯ ಸಂಸ್ಥೆಗಳು, ವ್ಯವಸ್ಥೆಗಳು, ಪ್ರಕ್ರಿಯೆಗಳು ಹಾಗೂ ಜನರ ರಾಜಕೀಯ ವರ್ತನೆಗಳನ್ನು ಹೋಲಿಸಿ ನೋಡುವ ಪ್ರಮುಖ ಅಧ್ಯಯನ ಶಾಖೆಯಾಗಿದೆ. ಯಾವುದೇ ಒಂದು ಪ್ರಶ್ನೆಯನ್ನು ಈ ಒಂದು ಪ್ರಶ್ನೆಯ ಮೇಲೆ ನಿಮ್ಗೆ ತೆಗೆದ್ರೆ, ಅಂದರೆ ಈ ಒಂದು ವಿಷಯದ ಮೇಲೆ ತೆಗೆದ್ರೆ ಇಷ್ಟು ಪೀಠಿಕೆಯನ್ನು ಬರೆದ್ರೆ ಸಾಕು. ಹಾಗಿದ್ರೆ ಇದರ ಅರ್ಥ ಮತ್ತು ವ್ಯಾಖ್ಯೆ: ರಾಜಕೀಯ ವಿದ್ಯಮಾನವೊಂದರ ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಗುರುತಿಸುವ ಉದ್ದೇಶಕ್ಕಾಗಿ ನಿರ್ದಿಷ್ಟ ರಾಜಕೀಯ ಘಟಕಗಳನ್ನು ವ್ಯವಸ್ಥಿತವಾಗಿ ಹೋಲಿಕೆ ಮೂಲಕ ಅಧ್ಯಯನ ನಡೆಸುವುದೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯ. ಇದಕ್ಕೆ ಒಬ್ಬರು ವಾಕ್ಯವನ್ನು ನೀಡಿದ್ದಾರೆ, ಅವರೇ MG ಸ್ಮಿತ್ ಅವರ ಪ್ರಕಾರ, ರಾಜಕೀಯ ಸಂಸ್ಥೆಗಳ ಮಾದರಿ, ಮೌಲ್ಯ, ಅಂತರ ಸಂಬಂಧ, ವ್ಯತ್ಯಾಸ ಹಾಗೂ ಪರಿವರ್ತನಾ ವಿಧಾನಗಳ ಅಧ್ಯಯನವೇ ತೌಲನಿಕ ಸರ್ಕಾರ ಮತ್ತು ರಾಜಕೀಯವಾಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಬರ್ಬೋದು. ನಾ ಹೇಳೋದು ಒಂದು ವಾಕ್ಯವನ್ನು ಬರೀರಿ ಅಂತ ಅಂದರೆ ಅವರು ಕೊಟ್ಟಿದ್ದ JS ಸ್ಮಿತ್ನವರು ಕೊಟ್ಟಂತಹ ವ್ಯಾಖ್ಯಾನ ನಾವು ಬರಿಬೋದು. ಇನ್ನು ಮೂರನೇದಾಗಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಪ್ರಮುಖ ಸ್ವರೂಪಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಯನ್ನು 5 ಮಾರ್ಕ್ಸ್ ಕೂಡ ನಮ್ಗೆ ಕೇಳ್ಬೋದು. ಅದರ ಒಂದು ಸ್ವರೂಪವನ್ನು ಒಂದೊಂದಾಗಿ ನಾವು ಪಾಯಿಂಟ್ ಮೂಲಕ ನೋಡೋಣ. ಮೊದಲನೇದಾಗಿ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ. ಇದು ಕೇವಲ ಸೈದ್ಧಾಂತಿಕವಲ್ಲದೆ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳನ್ನು ಒಳಗೊಂಡಿದೆ. ಎರಡನೇದು ವಸ್ತುನಿಷ್ಠತೆ ಮತ್ತು ಮೌಲ್ಯಯುಕ್ತತೆ. ಇದು ಸ್ವಲ್ಪ ನಾನು ವಿವರಣೆಯನ್ನು ಮಾಡಿದ್ದೀನಿ. ನೀವು ಇನ್ನಷ್ಟು ಹೆಚ್ಚಿದಾಗಿ ವಿವರಣೆ ಮಾಡೋ ನಡೆಯುತ್ತೆ, ಅಥವಾ ಇಷ್ಟೇ ಬರೆದ್ರೂ ಸಾಕು. ಮೂರನೇದಾಗಿ ರಾಜಕೀಯ ವರ್ತನೆಗಳ ಅಧ್ಯಯನ. ಇದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ, ನಾನು ಎಲ್ಲ ಓದೋದಕ್ಕೆ ಹೋಗಲ್ಲ. ಇನ್ನು ನಾಲ್ಕನೇದಾಗಿ ಬಹುವಿಭಾಗೀಯ, ಅಂದರೆ ಬಹುಶಾಸ್ತ್ರೀಯ ಸ್ವರೂಪವುಳ್ಳ ಅಧ್ಯಯನ. ಐದನೇದಾಗಿ ಮುಂದುವರೆದ ಮತ್ತು ಹಿಂದುಳಿದ ರಾಷ್ಟ್ರಗಳ ಅಧ್ಯಯನ. ಆರನೇದಾಗಿ ಸಿದ್ಧಾಂತ ರಚನೆಯ ಉದ್ದೇಶ. ಇದಿಷ್ಟು ಅದರ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪ ಆಗಿತ್ತು. ಇನ್ನು ಮುಂದಿನದಾಗಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಯನ್ನು ನೋಡೋದಾದರೆ, ಇದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಇದರ ಪ್ರಮುಖ ಅಂಶಗಳನ್ನು ನಾವು ಪಾಯಿಂಟ್ ಮೂಲಕ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಸಮಗ್ರ ರಾಜಕೀಯ ರಚನೆಗಳು. ಇದರಲ್ಲಿ ನಾವು 2 ಪಾಯಿಂಟ್ನ ನೋಡ್ತೀವಿ: ಔಪಚಾರಿಕ ರಚನೆಗಳು ಮತ್ತು ಅನೌಪಚಾರಿಕ ರಚನೆಗಳು, ಅಂದರೆ ಸರ್ಕಾರಿ ರಚನೆಗಳು ಅಥವಾ ಸರ್ಕಾರೇತರ ರಚನೆಗಳನ್ನ ಅಂತ ಕರಿತೀವಿ. ಇದರಲ್ಲಿ ಇಷ್ಟು ಅಂಶಗಳನ್ನು ನಾವು ಬರೀಬೇಕಾಗತ್ತೆ. ಇನ್ನು ಎರಡನೇ ಒಂದು ವ್ಯಾಪ್ತಿ ಅಂದರೆ ರಾಜಕೀಯ ಪ್ರಕ್ರಿಯೆಗಳ ಅಧ್ಯಯನವನ್ನು ಇದು ಮಾಡುತ್ತೆ. ಮೂರನೇದಾಗಿ ರಾಜಕೀಯ ವರ್ತನೆಗಳು. ನಾಲ್ಕನೇದಾಗಿ ಸಾಮ್ಯತೆ ಮತ್ತು ಭಿನ್ನತೆಗಳ ಅಧ್ಯಯನ. ಐದನೇದಾಗಿ ರಾಜಕೀಯ ವ್ಯವಸ್ಥೆಗಳು. ಆರನೇದಾಗಿ ರಾಜಕೀಯ ವ್ಯವಸ್ಥೆಯ ಮೇಲಿನ ಪ್ರಭಾವಗಳು. ಏಳನೇದಾಗಿ ಜಾಗತಿಕ ಸಮಸ್ಯೆಗಳು. ಸ್ನೇಹಿತರೆ, ಇದಿಷ್ಟು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಯಾಗಿತ್ತು. ಇದನ್ನು 5 ಮಾರ್ಕ್ಸಿಗೆ ಕೂಡ ನಮ್ಗೆ ಕೇಳ್ಬೋದು. ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ 10 ಮಾರ್ಕ್ಸಿಗೂ ಕೂಡ ನಮಗೆ ಕೇಳ್ಬೋದು. ಸರಿಯಾಗಿ ಬರ್ಕೊಳ್ಳಿ. ಇನ್ನು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಮಹತ್ವ. ಇದರಲ್ಲಿ ಕೂಡ ಪಾಯಿಂಟ್ಗಳನ್ನು ನಾನು ಹಾಕಿದ್ದೀನಿ. ಅಂದರೆ ಪಾಯಿಂಟ್ಸ್ ಇದ್ದರೆ ನಮಗೆ ಜಾಸ್ತಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ವಿವರಣೆಯನ್ನು ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ನಾನು ಪಾಯಿಂಟ್ ಅಷ್ಟೇ ಹೇಳ್ತಿರ್ತೀನಿ. ಮೊದಲನೇದಾಗಿ ಮಾನವ ಸ್ವಭಾವದ ಶೋಧನೆ. ಎರಡನೇದಾಗಿ ಆಡಳಿತಾತ್ಮಕ ಸವಾಲುಗಳಿಗೆ ಪರಿಹಾರ. ಮೂರನೇದಾಗಿ ರಾಜಕೀಯ ಸಂಸ್ಥೆಗಳ ಸುಧಾರಣೆ. ನಾಲ್ಕನೇದಾಗಿ ಸರ್ಕಾರದ ಧೋರಣೆಗಳ ಹಾಗೂ ರಚನೆಗಳ ಸಹಕಾರಿ. ಐದನೇದಾಗಿ ರಾಜಕೀಯ ವರ್ತನೆಗಳಲ್ಲಿ ಪರಿವರ್ತನೆ. ಆರನೇದಾಗಿ ಜಾಗತಿಕ ಸವಾಲುಗಳಿಗೆ ಪರಿಹಾರ. ಏಳನೇದಾಗಿ ನೂತನ ರಾಷ್ಟ್ರಗಳಿಗೆ ದಾರಿದೀಪ. ಎಂಟನೇದಾಗಿ ಆದರ್ಶ ರಾಜಕೀಯ ಪಾಲನೆ.
9ನೇದಾಗಿ ರಾಜಕೀಯ ಪರಿಕಲ್ಪನೆಯ ಸಂಪೂರ್ಣ ತಿಳುವಳಿಕೆ. ಸ್ನೇಹಿತರೆ, ಇದಿಷ್ಟು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಮಹತ್ವ ಆಗಿತ್ತು. ಸಮಾರೋಪವನ್ನು ಈ ರೀತಿ ಬರಿಬೇಕಾಗುತ್ತೆ. ಏನಂದ್ರೆ, ತೌಲನಿಕ ಸರ್ಕಾರ ಮತ್ತು ರಾಜಕೀಯವು ಕೇವಲ ಒಂದು ದೇಶದ ರಾಜಕೀಯವನ್ನು ತಿಳಿಯುವುದಕ್ಕೆ ಸೀಮಿತವಾಗಿರದೆ ಜಾಗತಿಕ ಮಟ್ಟದಲ್ಲಿ ವಿವಿಧ ಸರ್ಕಾರಗಳು ಹೇಗೆ ಕಾರ್ಯಾಚರಣೆ ನಡೆಸುತ್ತವೆ ಎಂಬುದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಔಪಚಾರಿಕ ಹಾಗೂ ಅನೌಪಚಾರಿಕ ಸಂಸ್ಥೆಗಳ ಸಮಗ್ರ ಅಧ್ಯಯನದ ಮೂಲಕ ಜಾಗತಿಕ ರಾಜಕೀಯ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಉತ್ತಮ ಆಡಳಿತ ಮಾದರಿಯನ್ನು ರೂಪಿಸಲು ಇದು ಪ್ರಮುಖ ಸಾಧನವಾಗಿದೆ. ಇದಿಷ್ಟು ಸ್ನೇಹಿತರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅರ್ಥ, ಮಹತ್ವ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಾನು ನೀಡಿದ್ದೀನಿ. ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.